ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಇವತ್ತಿನ ವಿಡಿಯೋದಲ್ಲಿ ಗಾಯ್ಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ರಿಯೂಸ್ ಕಾಂಟೆಂಟ್ ಬಂದರೆ ಅದನ್ನು ಯಾವ ಥರ ಸರಿ ಮಾಡಿಬಿಟ್ಟು ನಮ್ಮ ವಿಡಿಯೋಗೆ ಮತ್ತು ಮಾನಿಟೈಸೇಷನ್ಗೆ ನಾವು ಅಪ್ಲೈ ಮಾಡ್ಬೋದು ಅಂತ. ಸೊ ಈಗ ತುಂಬ ಜನಕ್ಕೆ ಈಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಾರಲ್ಲ, ಆಗಲೇ ರಿಯೂಸ್ ಕಾಂಟೆಂಟ್ ಕೊಟ್ಬಿಡ್ತಾರೆ. ಆ್ಯಂಡ್ ಇನ್ನೂ ತುಂಬ ಜನದ್ದು ಏನಾಗಿರುತ್ತೆ ಅಂದರೆ ಲೈಕ್ ಮಾನಿಟೈಸೇಷನ್ ಆದಮೇಲೂ ಕೂಡ ರಿಯೂಸ್ ಕಾಂಟೆಂಟ್ನ ಕೊಟ್ಬಿಡ್ತಾರೆ. ಓಕೆನಾ? ಸೊ ಈ ಕಂಡೀಷನಲ್ಲಿ ನಾವು ಏನು ಮಾಡಬೇಕು? ಆ್ಯಂಡ್ ತುಂಬ ಜನ ಏನು ಮಾಡ್ತಾರೆ, ರಿಯೂಸ್ ಕಾಂಟೆಂಟ್ ಬಂತು ನನ್ನ ಚಾನಲ್ ಅಂತೂ ಮಾನಿಟೈಸೇಷನ್ ಆಗಲ್ಲ ಅಂತ ಬಿಟ್ಟೇ ಬಿಡ್ತಾರೆ ಅವ್ರ ಚಾನಲ್ನ. ಓಕೆನಾ? ಸೊ ಆ ಥರ ಬಿಡೋಕ್ಕೆ ಹೋಗಬೇಡಿ ಚಾನಲ್ನ. ರಿಯೂಸ್ ಕಾಂಟೆಂಟ್ ಬಂತಂದರೆ ನಿಮಗೆ ಎಡಿಟ್ ಆಪ್ಷನ್ ಕೊಡ್ತಾರೆ ಯೂಟ್ಯೂಬರ್. 14 ಡೇಸ್ವರೆಗೂ ನಿಮಗೆ ಟೈಮ್ ಕೊಡ್ತಾರೆ. ನಿಮ್ಮ ಚಾನಲ್ನ ಸರಿ ಮಾಡಿಕೊಂಡು ಮತ್ತೆ ಅಪ್ಲೈ ಮಾಡೋ ಆಪ್ಷನ್ ನಿಮಗೆ ಕೊಡ್ತಾರೆ. ಓಕೆನಾ? ಸೊ ಆ 14 ಡೇಸಲ್ಲಿ ನಾವೇನೆಲ್ಲ ಸರಿ ಮಾಡಬೇಕು, ಯಾವ ಥರ ಸರಿ ಮಾಡಬೇಕು, ಆ್ಯಂಡ್ ಎಲ್ಲಿ ಹೋಗಿಬಿಟ್ಟು ನಮ್ಮ ಚಾನಲ್ನ ನಾವು ಎಡಿಟ್ ಮಾಡಿಬಿಟ್ಟು ಸರಿ ಮಾಡ್ಬೋದು ಅಂತ. ಓಕೆನಾ? ಸೊ ಬೈ ಚಾನ್ಸ್ ನೀವು ಅಂದ್ಕೊಳ್ಳಿ ಬೇರೆಯವ್ರ ವೀಡಿಯೋದಲ್ಲಿ ಒಂದು ನಿಮಿಷದ್ದು 2 ನಿಮಿಷದ್ದು ವೀಡಿಯೋಸ್ ಏನಾದರೂ ಯೂಸ್ ಮಾಡಿದರೆ ಈ ಕಂಡೀಷನಲ್ಲೂ ನಿಮ್ಮ ಚಾನಲ್ಗೆ ರಿಯೂಸ್ ಕಾಂಟೆಂಟ್ ಬರೋ 100% ಚಾನ್ಸಸ್ ಇರುತ್ತೆ. ಬೇರೆಯವ್ರ ಚಾನಲ್ದು ನೀವು ಅಂದ್ಕೊಳ್ಳಿ ಒಂದು ನಿಮಿಷದ್ದು ಮೂವಿ ಕ್ಲಿಪ್ ಏನಾದರೂ ಯೂಸ್ ಮಾಡಿದ್ರ ಅಂದ್ಕೊಳ್ಳಿ. ಓಕೆ, ನಾ ಮೂವಿ ಕ್ಲಿಪ್ ಏನಾದರೂ ಯೂಸ್ ಮಾಡ್ಕೊಂಡ್ರಿ, ಇಲ್ಲ ಬೇರೆಯವ್ರದ್ದು ಏನಾದರೂ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಹಾಕಿದ್ದೀರಾ, ಲೈಕ್ 1-2 ನಿಮಿಷ 3 ನಿಮಿಷದ ವೀಡಿಯೋ ನೀವು ಅವ್ರ ಚಾನಲಿಂದ ಕಾಪಿ ಮಾಡಿ ನಿಮ್ಮ ಚಾನಲ್ಗೆ ಹಾಕಿದ್ದೀರಾ ಅಂದ್ಕೊಳ್ಳಿ. ಈ ಕಂಡೀಷನಲ್ಲಿ ಏನಾಗುತ್ತೆ, ಯೂಟ್ಯೂಬ್ ನೀವು ಮಾನಿಟೈಸೇಷನ್ಗೆ ಕಳಿಸ್ಬೇಕಿದ್ರೆ ಯೂಟ್ಯೂಬ್ ಬಂದುಬಿಟ್ಟು ರಿಯೂಸ್ ಕಾಂಟೆಂಟ್ನ ಕೊಟ್ಬಿಡುತ್ತೆ. ಸೊ ಈ ಕಂಡೀಷನಲ್ಲಿ ಏನಾಗುತ್ತೆ, ನೀವು ಅನ್ಕೋತೀರ ನನ್ನ ಚಾನಲ್ ಮಾನಿಟೈಸೇಷನ್ ಆಗಲ್ಲ, ಸುಮ್ಮನೆ ಇಷ್ಟು ಕಷ್ಟಪಟ್ಟಿದ್ದು ಅಂತ. ಬಟ್ ಇಲ್ಲ ಗೈಸ್, ನೀವು ಏನು ಮಾಡ್ಬೋದು, 14 ಡೇಸ್ವರೆಗೂ ನಿಮಗೆ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ, ಟೈಮ್ನ ಕೊಡ್ತಾರೆ. ಓಕೆನಾ? ಆ ಟೈಮಲ್ಲಿ ನೀವು ಏನೆಲ್ಲ ಸರಿ ಮಾಡಬೇಕು ಆ್ಯಂಡ್ ಎಲ್ಲಿ ಹೋಗ್ಬಿಟ್ಟು ಸರಿ ಮಾಡಬೇಕು ಎಲ್ಲ ಡೀಟೇಲ್ಸಾಗಿ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ನಮಗೆ ಮಾನಿಟೈಸೇಷನ್ ಮಾಡೋಕ್ಕೆ ಏನೇನು ನಿಯಮಗಳನ್ನ ಪಾಲಿಸಬೇಕು, ಲೈಕ್ 4000 ವಾಚ್ ಟೈಮ್ ಅವರ್ ಕಂಪ್ಲೀಟ್ ಆಗಬೇಕು, 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು, ಆ್ಯಂಡ್ ಇದರ ಜೊತೆಗೆ 2 ಸ್ಟೆಪ್ ವೆರಿಫಿಕೇಷನ್ ಇದು ಆನ್ ಇರಲೇಬೇಕು. ಬೈ ಚಾನ್ಸ್ ನಿಮಗೆ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡೋದು ಗೊತ್ತಿಲ್ಲ ಅಂದರೆ ನಂಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ಓಕೆನಾ ಗೈಸ್? ಸೊ ಇದೆಲ್ಲ ಆನ್ ಇರಬೇಕು. ಇದೆಲ್ಲ ಆನ್ ಇದ್ರೇ ನಿಮ್ದು ಏನಾಗೋದು, ಮಾನಿಟೈಸೇಷನ್ ಆಗೋದು. ಅಂತೂ ಇದೆಲ್ಲ ಆನ್ ಇದ್ದರೂ ಮುಂದಕ್ಕೆ ಮಾನಿಟೈಸೇಷನ್ ಮಾಡಿಬಿಟ್ರೆ ರಿಯೂಸ್ ಕಾಂಟೆಂಟ್ ಕೊಟ್ಬಿಡ್ತಾರೆ ಯೂಟ್ಯೂಬ್ ಅವರು. ಸೊ ಇದೂ ಒಂದು ಪ್ರಾಬ್ಲಮ್ಮು. ಸೊ ಈ ಪ್ರಾಬ್ಲಮ್ನ ಯಾವ ಥರ ಫೇಸ್ ಮಾಡೋದು, ಯಾವ ಥರ ಸರಿ ಮಾಡೋದು, ಮತ್ತೆ ಅಪ್ಲೈ ಯಾವ ಥರ ಮಾಡೋದಂತ ನಿಮ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ. ಆ್ಯಂಡ್ ಇವ್ರ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲರೂ ಮಾಡಿ. ಆ್ಯಂಡ್ ಇದೇ ಥರ ನಿಮ್ಮ ಚಾನಲ್ನು ಪ್ರಮೋಷನ್ ಮಾಡಬೇಕಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಫಸ್ಟ್ ಕಮೆಂಟ್ನ ಮಾಡಿ ನನ್ನ ಚಾನಲ್ ಪಿಕ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ನ ಹಾಕ್ತೀನಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಈಗ ನಿಮಗೆ ರಿಯೂಸ್ ಕಾಂಟೆಂಟ್ ಬಂದಿದೆ ಅಂದ್ಕೊಳ್ಳಿ. ಸೊ ಅದನ್ನು ನಾವು ಯಾವ ಥರ ಎಡಿಟ್ ಮಾಡೋದು, ನಿಮಗೆ ಎಡಿಟ್ ಆಪ್ಷನ್ ಅಂತ ಕೊಡ್ತಾರೆ ಯೂಟ್ಯೂಬ್ ಅವ್ರು. ಲೈಕ್ ಒಂದು ಇಮೇಲ್ ಕೊಡ್ತಾರೆ, ಆ ಇಮೇಲಲ್ಲಿ ಮೆನ್ಷನ್ನ ಮಾಡಿರ್ತಾರೆ 14 ಡೇಸಲ್ಲಿ ನಿಮ್ಮ ವಿಡಿಯೋ ಏನಿದೆ ಎಡಿಟ್ ಮಾಡಿ ಮತ್ತೆ ಅಪ್ಲೈ ಮಾಡಿ ಅಂತ ನಿಮಗೆ ಮೇಲ್ ಬರುತ್ತೆ. ಓಕೆನಾ? ಅದಾದಮೇಲೆ ನೀವು ಏನು ಮಾಡಬೇಕು, ಮೇಲ್ ಬಂದಾದಮೇಲೆ ಸಿಂಪಲಿ ನಿಮ್ಮದು ಏನು YT ಸ್ಟುಡಿಯೋ ಇದೆ ಅದು ಕ್ರೋಮ್ ಬ್ರೌಸರಲ್ಲಿ ಓಪನ್ನ ಮಾಡ್ಕೋಬೇಕು. ಸೊ ನಾನು ಕ್ರೋಮ್ ಬ್ರೌಸರ್ ಏನಿದೆ ಅದನ್ನು ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇಲ್ಲಿ ಟೈಪ್ ಮಾಡಿ studio.youtube.com. ಓಕೆನಾ? ಒಂದು ಸ್ವಲ್ಪ ಸ್ಪೇಸ್ ಕೊಡದೆ ಇದೇ ಥರ ಟೈಪ್ ಮಾಡಿ. ಓಕೆನಾ? ತುಂಬ ಜನ ನಂಗೆ ಹೇಳ್ತೀರಾ ಏನಂತ, studio.youtube.com ಏನಿದೆ ಅದು ಆ್ಯಡ್ ಮಾಡಿದರೆ ನನ್ನ ಕ್ರೋಮ್ ಬ್ರೌಸರಲ್ಲಿ ಓಪನ್ ಆಗ್ತಿಲ್ಲ ಅಂತ. ಸೊ ನಿಮ್ದು ಏನಾಗಿರುತ್ತೆ ಅಂದರೆ ನೋಡಿ, ಈ ಥರ ಇಲ್ಲಿ ನಾನು ಹಾಕ್ತಾ ಇದ್ದೀನಲ್ಲ, ಈ ಥರ ಸ್ಪೇಸ್ ಏನಾದರೂ ಆಗಿರುತ್ತೆ. ಬಟ್ ನಮ್ಗೆ ಇಲ್ಲಿ ಏನು ಮಾಡಬೇಕು, ಸ್ಪೇಸ್ ಏನು ಕೊಡಬಾರ್ದು, ಒಂದು ಸ್ವಲ್ಪನೂ ಸ್ಪೇಸ್ ಕೊಡಬಾರ್ದು. ಓಕೆನಾ? ಗ್ಯಾಪ್ ಏನು ಕೊಡಬಾರ್ದು. ಡೈರೆಕ್ಟಾಗಿ ಹೆಂಗಿದೆ ಹಾಗೆ ನಾವು ಟೈಪ್ನ ಮಾಡಬೇಕು. ಓಕೆನಾ? ಅದಾದಮೇಲೆ ಗೋ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಾದಮೇಲೆ ನೋಡಿ, ಇಲ್ಲಿ ನಮ್ಮದು ಏನು ಡ್ಯಾಶ್ ಬೋರ್ಡ್ ಇದೆ ಅದು ಓಪನ್ ಆಗುತ್ತೆ ಈ ಥರ. ಓಕೆನಾ? ಸೊ ಈಗ ನಾವು ಏನು ಮಾಡಬೇಕಂದ್ರೆ ಸಿಂಪಲಿ ನಮಗೆ ಇಲ್ಲೊಂದು ಆಪ್ಷನ್ ಕಾಣುತ್ತೆ ನಿಮಗೆ ಇಲ್ಲಿ ಸೈಡಲ್ಲಿ. ನಾನು ಒಂದು ಸ್ವಲ್ಪ ಝೂಮ್ ಮಾಡ್ಕೋತೀನಿ. ಸೊ ಇಲ್ಲಿ ನಿಮ್ಗೊಂದು ಆಪ್ಷನ್ ಕಾಣಿಸ್ತಿದೆಯಾ? ಇಲ್ಲ, ಇಲ್ಲಿ ವಿಡಿಯೋದು ಇದು ಈ ಆಪ್ಷನ್. ಓಕೆನಾ? ಸಿಂಪಲಿ ನಿಮಗೆ ಈ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆನಾ? ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ನಿಮ್ಗೆ ತುಂಬ ವೀಡಿಯೋಸ್ ಬಂದುಬಿಟ್ಟು ಓಪನ್ ಆಗಿಬಿಡುತ್ತೆ. ಸೊ ಇದರಲ್ಲಿ ನಿಮಗೆ ಗೊತ್ತಿರುತ್ತಲ್ವ, ಸೊ ಯಾರೆಲ್ಲ ಏನು ಹೇಳೋದು, ಲೈಕ್ ಯಾರೆಲ್ಲ ಯೂಸ್ ಮಾಡಿರ್ತೀರ ಬೇರೆಯವ್ರದ್ದು ವೀಡಿಯೋ, ಇಲ್ಲ ಸೇಮ್ ವೀಡಿಯೋ ಕಾಪಿ ಮಾಡಿ ಹಾಕಿರ್ತೀರ, ಒಂದು ಸ್ವಲ್ಪ 1 ನಿಮಿಷ ಆದರೂ ಸರಿ, 2 ನಿಮಿಷ ಆದರೂ ಸರಿ, ಬೇರೆಯವ್ರ ವೀಡಿಯೋ ಏನಾದರೂ ಕ್ಲಿಪ್ಸ್ ಏನಾದರೂ ಯೂಸ್ ಮಾಡಿದರೆ ಸೊ ನಿಮಗೆ ಗೊತ್ತಿರುತ್ತೆ ನೀವು ಯಾವ್ಯಾವ ವೀಡಿಯೋಗೆ ಆ್ಯಡ್ ಮಾಡಿರ್ತೀರ ಅಂತ. ಸೊ ಸಿಂಪಲಿ ನಿಮ್ಮದು ಯಾವ ವೀಡಿಯೋ ಇದೆ ಆ ವೀಡಿಯೋನ ನೀವು ಸೆಲೆಕ್ಟ್ನ ಮಾಡ್ಕೋಬೇಕು. ನಾನು ಸಿಂಪಲಿ ಇದೇ ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಓಕೆನಾ? ಈ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡಿ, ನಿಮ್ಮದು ವೀಡಿಯೋ ಬಂದುಬಿಟ್ಟು ಈ ಥರ ಶೋ ಆಗುತ್ತೆ ಇಲ್ಲಿ.
ಈ ಥರ ವಿಡಿಯೋ ಶೋ ಆಗುತ್ತೆ. ಅದಾದಮೇಲೆ ಇಲ್ಲಿ ಕೆಲವೊಂದು ಆಪ್ಷನ್ಗಳು ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ, ಇದು ಪೆನ್ಸಿಲ್ ಐಕಾನು, ಇದೊಂದು ಮತ್ತು ಕಮೆಂಟ್ದು, ಇದು ಕಾಪಿರೈಟು ಮತ್ತು ಇದೆಲ್ಲ ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಇದರಲ್ಲಿ ನಾವು ಯಾವ ಆಪ್ಷನ್ಗೆ ಹೋಗ್ಬಿಟ್ಟು ನಮ್ಮ ವಿಡಿಯೋನ ಎಡಿಟ್ ಮಾಡಬೇಕು ಸಿಂಪಲಿ. ನಮಗೆ ಇಲ್ಲಿ ಫಸ್ಟ್ನೇದು ಎಡಿಟು, ಸೆಕೆಂಡ್ನೇದು ಅನಾಲಿಟಿಕ್ಸು, ಮೂರನೇದು ಆಪ್ಷನ್ ಏನಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಓಕೆನಾ. ಯಾವ ಆಪ್ಷನ್ನು? ಥರ್ಡ್ ಆಪ್ಷನ್. ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆನಾ. ಥರ್ಡ್ ಆಪ್ಷನ್ ಏನಿದೆ ಅದರಲ್ಲಿ ಕ್ಲಿಕ್ ಮಾಡಬೇಕು ನಾವು ಸಿಂಪಲಿ. ಸೊ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ಒಂದು ನ್ಯೂ ಪೇಜ್ ಏನಾಗುತ್ತೆ ಓಪನ್ ಆಗಿ ಬಂದುಬಿಡುತ್ತೆ ನಿಮಗೆ. ಓಕೆನಾ. ಸೊ ನಿಮಗೆ ನೋಡಿ ಬೈ ಚಾನ್ಸು ನೀವು ಏನಾದರೂ ಬ್ಯಾಡ್ದಿರೋದು ನೀವು ನಂಬರ್ ಏನಾದರೂ ಶೋ ಮಾಡಿದರೆ, ಸೊ ಇಲ್ಲಿ ನಿಮಗೆ ಬ್ಲರ್ ಆಪ್ಷನ್ ಕೂಡ ಇರುತ್ತೆ ಗೈಸ್. ನೀವು ಆ ಪಾರ್ಟ್ನ ನೀವು ಬ್ಲರ್ ಮಾಡ್ಕೋಬೋದು. ಇಲ್ಲ ನಾನು ಈ ಪಾರ್ಟ್ನ ನಾನು ಆಡಿಯನ್ಸ್ಗೆ ತೋರ್ಸೋಕ್ಕೆ ಇಷ್ಟ ಇಲ್ಲ, ಇದರಲ್ಲಿ ನನ್ನ ಪರ್ಸ್ನಲ್ ಡೀಟೇಲ್ಸ್ ಇದೆ, ಇಲ್ಲ ಇನ್ನೊಂದು ಬೇರೆದೇನಾದರೂ ಇದ್ದರೆ ನೀವೇನು ಮಾಡ್ಬೋದು, ಇಲ್ಲಿ ಬ್ಲರ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ನೀವು ಬ್ಲರ್ನ ಮಾಡ್ಕೋಬೋದು. ಓಕೆನಾ. ಇದಾಯಿತು ನಮ್ಮದು. ನೋಡಿ ಇದು. ಸೊ ಬೈ ಚಾನ್ಸ್ ನೀವೇನಾದರೂ ಕಾಪಿರೈಟ್ ಮ್ಯೂಸಿಕ್ ಏನಾದರೂ ಯೂಸ್ ಮಾಡಿದರೆ, ಇಲ್ಲ ಮ್ಯೂಸಿಕ್ ಆ್ಯಡ್ ಮಾಡಬೇಕಂತ ಇದ್ದರೆ ನೀವು ಅದನ್ನು ಕೂಡ ನೀವು ಇಲ್ಲಿ ಈಸಿಲಿ ಆ್ಯಡ್ ಮಾಡ್ಬೋದು. ನೋಡಿ ಇಲ್ಲಿ ಆಡಿಯೋ ಆಪ್ಷನ್ ಕೊಟ್ಟಿದ್ದಾರೆ, ನೀವು ಇಲ್ಲಿಂದ ಆ್ಯಡ್ ಮಾಡ್ಬೋದು. ಆ್ಯಂಡ್ ಎಂಡ್ ಸ್ಕ್ರೀನ್ ಏನಾದರೂ ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಮಾಡ್ಬೋದು. ಅದಾದಮೇಲೆ ಇಲ್ಲಿ ಆ್ಯಡ್ ಬ್ರೇಕ್ ಅಂತ ಇದೆಯಲ್ಲ, ಅದು ನಿಮ್ಮ ಮಾನಿಟೈಸೇಷನ್ ಇದ್ದರೆ ಸಿಗುತ್ತೆ. ಸೊ ನಿಮಗೆ ಎಲ್ಲೆಲ್ಲಿ ಆ್ಯಡ್ ತೋರಿಸ್ಬೇಕು ಅದನ್ನು ಕೂಡ ಎಡಿಟ್ ಮಾಡ್ಕೋಬೋದು, ನಿಮಗೆ ಮಾನಿಟೈಸೇಷನ್ ಆಗಿದ್ದರೆ ನಿಮ್ಮ ಚಾನೆಲ್. ಓಕೆನಾ. ಸೊ ನಾವೀಗ ಮಾತಾಡೋಣ ಲೈಕ್ ನಮ್ಮ ವೀಡಿಯೋನ ಬಂದುಬಿಟ್ಟು ಯಾವ ಪಾರ್ಟಲ್ಲಿ ನೀವು 1 ನಿಮಿಷ 2 ನಿಮಿಷ ಬೇರೆಯವ್ರ ವೀಡಿಯೋ ಯೂಸ್ ಮಾಡಿದ್ದೀರಾ. ಓಕೆನಾ. ಬೇರೆಯವ್ರ ವೀಡಿಯೋ ಏನು ಯೂಸ್ ಮಾಡಿದ್ದೀರಾ, 1 ನಿಮಿಷ ಆದರೂ ಸರಿ, 2 ನಿಮಿಷ ಆದರೂ ಸರಿ, ಅದು 3 ನಿಮಿಷ ಆದರೂ ಸರಿ, ಸಿಂಪಲಿ ನೀವು ಏನು ಮಾಡಬೇಕು, ಟ್ರಿಮ್ ಆ್ಯಂಡ್ ಕಟ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ? ಟ್ರಿಮ್ ಆ್ಯಂಡ್ ಕಟ್ ಫಸ್ಟ್ರಲ್ಲೇ ಇದೆ ನಿಮಗೆ ಆಪ್ಷನ್ನು. ಸಿಂಪಲಿ ನೀವೇನು ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಬ್ಲೂ ಏನಿದೆ, ಬ್ಲೂ ಸೈಡಲ್ಲಿ ನಮಗೆ ಶೋ ಆಗುತ್ತೆ. ಸೊ ನಾವು ಎಲ್ಲಿಂದ ಎಲ್ಲಿವರೆಗೂ ಕಟ್ ಮಾಡಬೇಕು ಅಂತ ಇಲ್ಲಿ ಶೋ ಆಗ್ತಿದೆಯಾ ನಿಮಗೆ? ಇಲ್ಲ ಏನು ಸಿಂಪಲಿ ಇದು ನೀವು ಯಾವ ಪಾರ್ಟಲ್ಲಿ ಎಷ್ಟನೇ ನಿಮಿಷದಲ್ಲಿ ನಿಮ್ಮದು ಬಂದುಬಿಟ್ಟು ವೀಡಿಯೋ ಆ್ಯಡ್ ಆಗಿದೆ ಅಷ್ಟನೇ ನಿಮಿಷದ್ದು ವೀಡಿಯೋ ಬಂದುಬಿಟ್ಟು ಕಟ್ನ ಮಾಡ್ಕೋಬೋದು ಈಸಿಯಾಗಿ. ಓಕೆನಾ. ಅಷ್ಟು ಪಾರ್ಟದು ಲೈಕ್ 1 ನಿಮಿಷ ಯೂಸ್ ಮಾಡಿದ್ರು, ಈಗ ಅಂದ್ಕೊಳ್ಳಿ ನಿಮ್ದು 10 ಮಿನಿಟ್ಸ್ ವೀಡಿಯೋ ಇದೆ ಅಂದ್ಕೊಳ್ಳಿ, 5 ನಿಮಿಷದ್ದು ವೀಡಿಯೋ ನಿಮ್ಮದು ಇದೆ ಅಂದ್ಕೊಳ್ಳಿ, ಇನ್ನೂ 5 ನಿಮಿಷದ್ದು ವೀಡಿಯೋ ಬೇರೆಯವರು ವೀಡಿಯೋಯಿಂದ ಕಾಪಿ ಮಾಡಿದ್ದೇನೆ ಅಂದ್ಕೊಳ್ಳಿ. ಸೊ 5 ನಿಮಿಷದ್ದು ನೀವು ಇಲ್ಲಿಂದ ಕಟ್ನ ಮಾಡ್ಕೊಬಿಟ್ಟು ಮತ್ತು ಅದನ್ನು ಸೇವ್ ಮಾಡ್ಕೋಬೋದು. ಓಕೆನಾ. ಇದರಿಂದ ನಿಮ್ಮದು ಏನಾಗುತ್ತೆ, ಫುಲ್ ವೀಡಿಯೋ ಡಿಲೀಟ್ ಮಾಡೋಕ್ಕೂ ಆಗಲ್ಲ. ಆಮೇಲೆ ಮಾಡಿದ್ರೆ ಇನ್ನೂ ನಿಮ್ಮದು ವಾಚ್ ಟೈಮ್ ಏನಿರುತ್ತೆ, ಫುಲ್ ವೀಡಿಯೋ ಡಿಲೀಟ್ ಮಾಡಿದರೆ ನೀವು ವಾಚ್ ಟೈಮು ಬಂದುಬಿಟ್ಟು ಫುಲ್ ಡೌನ್ ಆಗಿಬಿಡುತ್ತೆ. ಈ ಥರ ನೀವು ಅರ್ಧ ಪಾರ್ಟ್ ಕಟ್ ಮಾಡಿಕೊಂಡ್ರೆ ಇದರಲ್ಲಿ ನಿಮ್ಮದು ವಾಚ್ ಟೈಮು ಸ್ವಲ್ಪ ಮಟ್ಟಿಗೆ ಸೇವ್ ಆಗುತ್ತೆ. ಆ್ಯಂಡ್ ನೀವು ಈಸಿಲಿ ಮತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಫುಲ್ ವೀಡಿಯೋ ಡಿಲೀಟ್ ಮಾಡಬೇಕಂತ ಅವಶ್ಯಕತೆನೇ ಇಲ್ಲ. ನೀವೇನಾದರೂ ನಿಮ್ಮದು 10 ನಿಮಿಷದ್ದು ವೀಡಿಯೋ ಇದೆ, ಬರೀ 2 ನಿಮಿಷದ್ದು ಮಾತ್ರ ನಾನು ಕಾಪಿ ಮಾಡಿದ್ದೀನಿ ಅಂದರೆ ಆ 2 ನಿಮಿಷದ್ದು ಪಾರ್ಟ್ ಮಾತ್ರ ನೀವು ಇಲ್ಲಿ ಕಟ್ನ ಮಾಡ್ಕೋಬೋದು ಈಸಿಯಾಗಿ. ಓಕೆನಾ. ಸಿಂಪಲ್ ಈ ಥರ ನೋಡಿ ಹೇಳಿದ್ರೆ, ಈ ಕಡೆಯಿಂದ ಹೇಳಿದ್ರೆ ನಿಮಗೆ ಎಲ್ಲಿವರೆಗೂ ನೀವು ಕಟ್ ಮಾಡಬೇಕಂತ ನೋಡಿ, ಎಲ್ಲಿವರೆಗೂ ನೀವು ಕಟ್ ಮಾಡಬೇಕಂತ ಈ ಥರ ಆಪ್ಷನ್ ಸಿಗುತ್ತೆ ನಿಮಗೆ. ಸೊ ನಾನು ನನ್ನ ವೀಡಿಯೋನ ಕಟ್ ಮಾಡ್ತಾ ಇಲ್ಲ, ಸೊ ನಾನು ನಿಮಗೆ ಜಸ್ಟ್ ತೋರಿಸ್ತಾ ಇರೋದು. ಸಿಂಪಲಿ ಇಲ್ಲಿ ಕಟ್ ಆಪ್ಷನ್ ಹಿಂಗೆ ಈ ಥರ ಕಟ್ ಮಾಡ್ಕೊಳ್ಳಿ, ಈ ಥರ ಎಲ್ಲಿ ಯಾವ್ಯಾವ ನಿಮಿಷದ್ದು ಅಂತ 2 ಸೈಡು ಎಳೆದ್ಬಿಟ್ಟು ಅದಾದಮೇಲೆ ನೀವು ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೇವ್ನ ಮಾಡ್ಕೋಬೋದು. ಓಕೆನಾ ಗೈಸ್. ಇದರಿಂದ ನಿಮ್ಮದು ಏನಾಗುತ್ತೆ, ನಾನು ಹೇಳಿದ್ನಲ್ಲ, ಇದರಿಂದ ನಿಮ್ಮದು ವಿಡಿಯೋನೂ ಸೇವ್ ಆಗುತ್ತೆ ಆ್ಯಂಡ್ ವಾಚ್ ಟೈಮು ಸೇವ್ ಆಗುತ್ತೆ. ಮತ್ತು ನೀವು ಅಪ್ಲೈ ಮಾಡಿದಾಗ ಈ ಥರ ಎಡಿಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಅಪ್ಲೈ ಮಾಡಿದಾಗ 100% ನಿಮ್ಮ ಚಾನಲ್ ಏನಾಗುತ್ತೆ, ಮಾನಿಟೈಸೇಷನು ಆಗುತ್ತೆ. ಮತ್ತು ನಿಮ್ಮದು ಬಂದುಬಿಟ್ಟು ಏನಾಗಲ್ಲ, ರಿಯೂಸ್ ಕಾಂಟೆಂಟ್ ಬಂದುಬಿಟ್ಟು ಕೊಡಲ್ಲ. ಮತ್ತೆ ಬಂದುಬಿಟ್ಟು ರಿಯೂಸ್ ಕಾಂಟೆಂಟ್ ಕೊಟ್ಟಾದಮೇಲೆ ಎಡಿಟ್ ಮಾಡಿ ಕಟ್ಟೆಲ್ಲ ಮಾಡಾದಮೇಲೆ ಅಪ್ಲೈ ಮಾಡಿ ಮಾನಿಟೈಸೇಷನ್ ಆದಮೇಲೆ ನೀವು ಮತ್ತೆ ಅದೇ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಮತ್ತೆ ಬಂದುಬಿಟ್ಟು ನಿಮ್ದು ಏನಾಗುತ್ತೆ, ಮಾನಿಟೈಸೇಷನ್ ಆಗಿದ್ರೂ ಕೂಡ ರಿಯೂಸ್ ಕೊಡ್ತಾರೆ. ಈಗ ತುಂಬ ಜನ ನಂದು ಮಾನಿಟೈಸೇಷನ್ ಆಗಿಬಿಟ್ಟಿದೆ, ನಾನು ಯೂಸ್ ಮಾಡ್ಕೋತೀನಿ, ನನಗೇನು ರಿಯೂಸ್ ಕಾಂಟೆಂಟ್ ಬರಲ್ಲ ಅಂದ್ಕೊಂಡಿದ್ದಾರೆ. ಬಟ್ ಏನಂದರೆ ಇಲ್ಲಿ ಮಾನಿಟೈಸೇಷನ್ ಆದರೂ ಆಗಿಲ್ಲ ಅಂದರೂ ನಿಮಗೆ ರಿಯೂಸ್ ಕಾಂಟೆಂಟು ಕೊಡ್ತಾರೆ. ಓಕೆನಾ. ಸೊ ಏನು ಮಾಡ್ತಾರೆ, ನೀವು ಮಾನಿಟೈಸೇಷನ್ ಆಗಿದ್ದರೆ ನಿಮಗೆ 7 ಡೇಸ್ವರೆಗೂ ಆನ್ ಮಾಡಲ್ಲ. ನೀವು ಅದಾದಮೇಲೆ ಬೇಕಿದ್ರೆ ರಿಯೂಸ್ ಕಾಂಟೆಂಟದು ಏನಿದೆ
ಅದನ್ನು ರಿಮೂವ್ ಮಾಡಾದ್ಮೇಲೆ ರೀಅಪ್ಲೈ ಮಾಡಿ ಎಲ್ಲ ಚೆಕ್ ಆದಮೇಲೆ ಆಮೇಲೆ ಮತ್ತೆ ಮಾನಿಟೈಸೇಷನ್ ಆನ್ ಮಾಡ್ತಾರೆ. ಈಗೇನಾದರೂ ಮಾನಿಟೈಸೇಷನ್ ಆಗದಿಲ್ದವರು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಿರಲ್ಲ, ಆಗ ಬಂದುಬಿಟ್ಟು ಮಾನಿಟೈಸೇಷನ್ಗೆ ರಿವ್ಯೂ ಅಲ್ಲಿ ಹೋಗುತ್ತಲ್ಲ ನಿಮ್ಮದು ಏನು ಚಾನಲ್ ಇದೆ, ಆಗಲೇ ನಿಮಗೆ ರಿವ್ಯೂಸ್ ಕೊಟ್ಬಿಟ್ಟು ಮಾನಿಟೈಸೇಷನ್ ಮಾಡಲ್ಲ 14 ಡೇಸ್ವರೆಗೂ. ಓಕೆನಾ? ಆ 14 ಡೇಸ್ವರೆಗೂ ನೀವೇನು ಮಾಡಬೇಕು, ಚಾನಲ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿ ಯಾವ್ಯಾವ ಪಾರ್ಟಲ್ಲಿ ರಿವ್ಯೂಸ್ ಕಾಂಟೆಂಟ್ ಯೂಸ್ ಮಾಡಿದ್ದೇನೆ ಅದೆಲ್ಲ ಡಿಲೀಟ್ ಮಾಡಬೇಕು. ಇನ್ನೂ ಕೆಲವೊಬ್ಬರು ಏನು ಮಾಡ್ತೀರಾ ಅಂದರೆ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿಬಿಡ್ತೀರಾ. ಸೊ ವೀಡಿಯೋಸ್ಗಳನ್ನ ಏನು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಯಾವ್ಯಾವ ಪಾರ್ಟಲ್ಲಿ ನೀವು 1 ನಿಮಿಷ 2 ನಿಮಿಷ ವೀಡಿಯೋ ಯೂಸ್ ಮಾಡಿದ್ರೆ ಅದನ್ನು ಮಾತ್ರ ಕಟ್ ಮಾಡಿ. ಓಕೆನಾ ಗೈಸ್? ಎಲ್ಲಿ ಹೋಗ್ಬಿಟ್ಟು ಎಲ್ಲಿ ಕಟ್ ಮಾಡಬೇಕಂತ ಗೊತ್ತಾಯ್ತಲ್ಲ. ಸೊ ಇದೇ ಥರ ನಿಮಗೆ ರಿಯೂಸ್ ಬದಲೇ ಈ ಥರ ಕಟ್ ಮಾಡಿಕೊಂಡು ಮತ್ತೆ ರೀಅಪ್ಲೈನ ಮಾಡಿ. ಗೊತ್ತಾಯ್ತಲ್ಲ ಗೈಸ್? ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಏನಾದರೂ ಉಳ್ಕೊಂಡಿದ್ರೆ ನನಗೆ ನೀವು ಕಮೆಂಟಲ್ಲಿ ಕೇಳ್ಬೋದು, ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.